ಕೇಳೋ ಕ್ವಶನ್ಗೆಲ್ಲ ನೀವು ಎಸ್ ಅನ್ಬೇಕು, ಎಲ್ಲೂ ನೋ ಅನ್ಬಾರ್ದು ಓಕೆನಾ? ಬಟ್ ನೀವು ಕೇಳಿದ್ದಕ್ಕೆಲ್ಲ ಎಸ್ ಅನ್ನೋಕ್ಕಾಗಲ್ಲ. ಮ್ಯಾಮ್ ಇವಾಗ ನೀವು ಯಾರಿಗೆ ಕಾಲ್ ಮಾಡಿದ್ರು, ಕಾಲ್ ರಿಸೀವ್ ಮಾಡಿದವರು ಹಲೋ ಅಂತ ಹೇಳ್ತಾರಲ್ಲ, ಯಾಕೆ? ಬಿಕಾಸ್ ಕಾಲ್ ಅಟೆಂಡ್ ಮಾಡಿದಾಗ ನಾವು ಎತ್ತಿದ್ದೀವಿ ಆ ಥರ ಸಮಥಿಂಗ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನತೆಗೆ ಒಂದು ಸ್ವಲ್ಪ ಫನ್ನಿ ಕ್ವಶನ್ಸ್ ಹಾಗೆ ಒಂದು ಸ್ವಲ್ಪ ಡೇರ್ ಚಾಲೆಂಜಸ್ನ ಕೊಡೋಕೆ ಹೋಗ್ತಾ ಇದ್ದೀವಿ. ನೋಡೋದ ನಮ್ಮ ಜನತೆ ಹೆಂಗೆಲ್ಲ ಅಕ್ಸೆಪ್ಟ್ ಮಾಡಿ ಹೆಂಗೆಲ್ಲ ಕಂಪ್ಲೀಟ್ ಮಾಡ್ತಾರಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಮ್ಯಾಮ್ ಇವಾಗ ನೀವು ಯಾರಿಗೆ ಕಾಲ್ ಮಾಡಿದ್ರು, ಕಾಲ್ ರಿಸೀವ್ ಮಾಡಿದವರು ಹಲೋ ಅಂತ ಹೇಳ್ತಾರಲ್ಲ, ಯಾಕೆ? ಯೂಶಲಿ ಎಲ್ಲರೂ ಹಲೋ ಅಂತ ಹೇಳ್ತೀವಿ. ಅದಕ್ಕೊಂದು ರೀಸನ್ ಇದೆ ಬ್ರೋ, ಅದೇನು ಗೊತ್ತಾಗ್ತಲ್ಲ, ಗೊತ್ತಿಲ್ಲ. ಆನ್ಸರ್ ಗೊತ್ತಾ? ಆನ್ಸರ್ ತುಂಬ ಈಸಿ ಇದೆ, ಯೋಚನೆ ಮಾಡಿ. ಸೈನ್ಸ್ ಸ್ಟೂಡೆಂಟ್ಸ್ ಮೇ ಬಿ ಗೊತ್ತಿರುತ್ತೆ ನಿಮಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಆನ್ಸರ್ ಏನಂದರೆ ಗ್ರಹಂ ಬೆಲ್ ಫೋನ್ ಕಂಡು ಹಿಡಿದ್ರಲ್ಲ, ಅವರು ವೈಫ್ ಹೆಸರು ಗೆಸ್ ಮಾಡಿ. ಅವ್ರ ವೈಫ್ ಹೆಸರು ಹೆಲೋ ಅಂತಿತ್ತೆ, ಅದಕ್ಕೆ ಹೆಲೋ ಅಂತಿರ್ತೀವಿ. ಏನಂದರೆ ಅವ್ರಿಗೆ ವೈಫ್ಗೆ ಕಿವಿ ಕೇಳಿಸಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ, ಕಾಲ್ ಮಾಡಿದಾಗ ನಾನು ಹಲೋ ಮಾತಾಡ್ತೀನಿ, ನೀವು ಯಾರು ಅಂತ ಕೇಳಿದ್ದಾರೆ. ಸೊ ಅವಾಗಿಂದ ಅವ್ರ ಹಸ್ಬೆಂಡ್ ಏನಂದರೆ ಇನ್ಮೇಲೆ ಯಾರೇ ಕಾಲ್ ರಿಸೀವ್ ಮಾಡಿದ್ರು ಹಲೋ ಅಂತ ಹೇಳಿ ಅಂತಲೇ ಈ ಥರ ಇದು ಮಾಡಿದ್ದಾರೆ. ಸೊ ಅವಾಗಿಂದ ಯಾರೇ ಕಾಲ್ ರಿಸೀವ್ ಮಾಡಿದ್ರು ಹಲೋ ಅಂತ ಹೇಳ್ತಾರೆ. ಅದು ಹಂಗೆ ಇದೆ ಅಲ್ಲ. ಸೊ ಅಲ್ಲ, ಅದಕ್ಕೊಂದು ರೀಸನ್ ಇದೆ. ಹಿಡಿದಿದ್ದಾರಲ್ವಾ ಅವ್ರ ಗರ್ಲ್ ಫ್ರೆಂಡ್ ನೇಮ್ ಹಲೋ ಅಂತ, ಸೊ ಅದಕ್ಕೆ ಹಲೋ ಅಂತ ಹೇಳಿದ್ವಿ. ಸರ್ ಗರ್ಲ್ ಫ್ರೆಂಡ್ ಅಲ್ಲ, ಅವ್ರ ವೈಫ್ ಅದು. ಆ್ಯಕ್ಚುಲಿ ಗ್ರಹಂ ಬೆಲ್ ಅವರು ತೆಗೆದಿರಲ್ಲ, ಸೊ ಅವ್ರ ವೈಫ್ ಹೆಸರು ಹಲೋ ಅಂತ, ಸೊ ಅದಕ್ಕೆ ಅಂತ ಇರ್ಬೋದು ಅಂತ. ಅದೇ ಬ್ರೋ, ಅದೇ ಆನ್ಸರ್. ಅದು ಮೊಬೈಲ್ ಕಂಡಿಡ್ದಿದ್ದಾರಲ್ಲ, ಅವ್ರ ವೈಫ್ ಹೆಸರು ಅದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫಸ್ಟ್ ಹೆಲೋ ಅನ್ನ ಎಲ್ಲರೂ ಯಾರು ಕಾಲ್ ಮಾಡಿದ್ರು ನನ್ನ ವೈಫ್ ಹೆಸರೇ ಹೇಳಬೇಕು ಅಂತ ಹೆಲೋ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಹೆಲೋ ಅಂತ ಸ್ಟಾರ್ಟ್ ಮಾಡಿ. ಕರೆಕ್ಟ್ ಆನ್ಸರ್ ಮ್ಯಾಮ್, ಕರೆಕ್ಟ್ ಆನ್ಸರ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದೊಂದು ನಿಮಗೆ ಚಾಲೆಂಜ್ ಥರ ನಾನು ಚಾಲೆಂಜ್ ಕೊಡ್ತೀನಿ. ಆ ಚಾಲೆಂಜ್ ನೀವು ಕಂಪ್ಲೀಟ್ ಮಾಡ್ಬೇಕು ಮ್ಯಾಮ್. ಏನಂದರೆ ರೂಲ್ ಏನಂದರೆ, ನಾನೇನೇ ಕ್ವಶನ್ ಕೇಳಿದ್ರು ನೀವು ಎಸ್ ಅನ್ಬೇಕು, ನೋ ಅನ್ನಕ್ಕೆ ಹೋಗಬಾರ್ದು. ಬಟ್ ನೀವು ಕೇಳಿದ್ದಕ್ಕೆಲ್ಲ ಎಸ್ ಅನ್ನೋಕ್ಕಾಗಲ್ಲ. ಇಮೋಷನಲ್ ಡ್ಯಾಮೇಜ್. ಜಸ್ಟ್ ಟ್ರೈ ಮಾಡಿ. ಓಕೆ, ಐ ಟ್ರೈ. ಓಕೆ, ಸಾರಿ ಮ್ಯಾಮ್, ನಿಮ್ಮ ಹೆಸರು? ಅನನ್ಯ. ಓಕೆ, ಅನನ್ಯ ಅವರು ಮನೇಲಿ ಕೆಲಸ ಮಾಡಲ್ಲ. ಎಸ್. ಓಕೆ, ಅನನ್ಯ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಎಸ್. ಅನನ್ಯ ಅವರು ಇನ್ನೂ ಸಿಂಗಲ್ ಆಗಿದ್ದಾರೆ. ಎಸ್. ಮಿಂಗಲ್ ಆಗ ಕಾಯ್ತಾ ಇದ್ದಾರೆ. ಸರಿ, ನೋ. ನಾನೇನೇ ಕ್ವಶನ್ ಕೇಳಿದ್ರೆ ನೀವು ಅದಕ್ಕೆ ಎಸ್ ಅನ್ಕೊಂಡು ಹೋಗಬೇಕು, ಎಲ್ಲೂ ನೋ ಅನ್ಬಾರ್ದು. ಎಸ್. ಎಸ್. ಸ್ವಲ್ಪ ಜ್ವರ ಮಾತಾಡಿ, ನಾಷ್ಟ ಮಾಡಿದ್ರೆ ಇಲ್ವಾ? ದಿವ್ಯಾ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ. ಎಸ್. ದಿವ್ಯಾ ಅವರು ಮನೇಲಿ ಏನು ಕೆಲಸ ಮಾಡಲ್ಲ. ಎಸ್. ದಿವ್ಯಾ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಎಸ್. ದಿವ್ಯಾ ಅವರು ಇನ್ನೂ ಸಿಂಗಲ್ ಆಗಿದ್ದಾರೆ. ಎಸ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಬ್ಬ ಒಳ್ಳೆ ಹುಡುಗನ ಹುಡುಕ್ತಾ ಇದ್ದಾರೆ ಎಸ್. ಮಿಂಗಲ್ ಆಗೋಕ್ಕೆ. ಎಸ್. ಆ ಒಳ್ಳೆ ಹುಡುಗ ನಾನೇ ತಾನೆ? ನೋ. 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 ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬಿಂದು ಅವರು ಇನ್ನೂ ಸಿಂಗಲ್ ಆಗಿದ್ದಾರೆ. ಎಸ್. ಓಕೆ, ಬಿಂದು ಅವರು ಮನೆ ಕೆಲಸ ಏನೂ ಮಾಡಲ್ಲ. ಎಸ್. ಬಿಂದು ಅವ್ರ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಎಸ್. ಬಿಂದು ಅವ್ರ ಮನೇಲೆ ತುಂಬ ಹೊಡಿತಾರೆ ಬಿಂದು ಅವ್ರಿಗೆ. ಎಸ್. ಓಕೆ, ಬಿಂದು ಅವರು ಇವಾಗ ಇಲ್ಲಿ ಬಂದಿರೋದು ಒಬ್ರನ್ನ ಅವ್ರ ಲೈಫ್ ಪಾರ್ಟ್ನರ್ ಹುಡ್ಕೊಳಕ್ಕೆ. ಎಸ್. ಆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಎಸ್. ಅದು ನಾನೇ ತಾನೆ? ನಾನು ಕೇಳೋ ಕ್ವಶನ್ಗೆಲ್ಲ ನೀವು ಎಸ್ ಅನ್ಬೇಕು, ಎಲ್ಲೂ ನೋ ಅನ್ಬಾರ್ದು ಓಕೆನಾ? ಚಿತ್ರ ಅವರು ಮನೇಲಿ ಏನು ಕೆಲಸ ಮಾಡಲ್ಲ. ಎಸ್. ಚಿತ್ರ ಅವ್ರ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಓಕೆ, ಚಿತ್ರ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ. ಎಸ್. ಅವ್ರ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಎಸ್. ರೀಚ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತದೆ. ಎಸ್. ಓಕೆ, ಅವ್ರ ಎಕ್ಸ್ಪೆಕ್ಟೇಷನಲ್ಲಿ ಹಾಗೆ ಒಬ್ಬ ಒಳ್ಳೆ ಹುಡುಗನೂ ಇದ್ದಾನೆ. ಎಸ್. ಆ ಒಳ್ಳೆ ಹುಡುಗ ನಾನೇ ತಾನೆ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಮೇಘನ್ ಅವರು ಓದ್ತಾ ಇದ್ದಾರೆ ಈಗ. ಎಸ್. ಅವರಿಗೆ ಏನೋ ಒಂದು ಅಚೀವ್ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಇದೆ. ಎಸ್. ಮತ್ತು ಅವ್ರು ಇನ್ನೂ ಸಿಂಗಲ್ ಆಗಿದ್ದಾರೆ. ಎಸ್. ಅವ್ರ ಹಿಂದೆ ತುಂಬ ಹುಡುಗರು ಬಿದ್ದಿದ್ರು, ಎಸ್. ಬಟ್ ಅವ್ರು ಯಾರನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ಎಸ್. ಅವ್ರ ಡ್ರೀಮ್ ಬಾಯ್ ಒಬ್ಬ ಇದ್ದಾನೆ. ಇದ್ದಾನೆ. रुको जरा, सबर करो. बोला धक्का मुक्की नहीं करने का, आराम से लेने का. हाँ, ಆ ಡ್ರೀಮ್ ಬಾಯ್ ನಾನೇ ತಾನೆ? ಆ ಡ್ರೀಮ್ ಬಾಯ್ ನಾನೇ ತಾನೆ? ನೋ. ಮ್ಯೂಸಿಕ್. ಅವರು ತುಂಬ ಲೇಜಿ ಮನೇಲಿ. ಎಸ್.
ಮನೇಲಿ ಏನು ಕೆಲಸನೂ ಮಾಡಲ್ಲ, ಎಸ್, ಲೇಜಿ ಫೀಲ್ ಆಗಿ ಫ್ರೆಂಡ್ಸ್ ಜೊತೆ ಲೇಜಿಯಾಗಿರ್ತಾರೆ. ಆಬ್ವಿಯಸ್ಲಿ ಎಸ್. ಓಕೆ, ಅಪರ್ಣ ಅವ್ರು ಇನ್ನೂ ಸಿಂಗಲ್ ಆಗಿದ್ದಾರೆ, ಎಸ್. ಮನೇಲಿ ಒಬ್ಬ ಒಳ್ಳೆ ಹುಡುಗನ ಹುಡುಕ್ತಾ ಇದ್ದಾರೆ. ಐ ಡೋಂಟ್ ನೋ. ಸೋತ್ರಲ್ಲ, ಎಸ್ ಅನ್ಬೇಕು ನೀವು. ಓಕೆ ಮ್ಯಾಮ್, ನಿಮಗೆ ನಾನು ಒಂದು ಡೇರ್ ಚಾಲೆಂಜ್ ಕೊಡ್ತೀನಿ. ಚಾಲೆಂಜ್ ಏನಂದರೆ, ನಿಮ್ಮ ಮನೇಲಿ ಯಾರಿಗಾದ್ರೂ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಜಸ್ಟ್ ನೀವು ಇಷ್ಟೇ ಕೇಳಬೇಕು, ನನ್ನ ಮದುವೆಗೆ ಹುಡುಗನಿಗೆ ನಾನು ಏನಪ್ಪ ನನ್ನ ಕಡೆಯಿಂದ ನೀವು ಎಷ್ಟು ವರದಕ್ಷಿಣೆ ಕೊಡ್ತೀರಾ? ಸರಿ. ಸೊ ಏನು ರೆಸ್ಪಾನ್ಸ್ ಮಾಡ್ತಾರೆ ನೋಡೋದ. ಯಾರು ಮ್ಯಾಮ್ ಅದು? ನಮ್ಮಣ್ಣ. ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಹಲೋ, ಒಂದು ಕ್ವಶನ್ ಕೇಳಬೇಕಿತ್ತು. ನೀನು ನನ್ನ ಮದುವೆ ಆಗ ಹುಡುಗಂಗೆ ಎಷ್ಟು ವರದಕ್ಷಿಣೆ ಕೊಡ್ತೀಯಾ ಹೇಳು. ಅಲ್ಲ, ನನಗೆ ಮದುವೆ ಆಗೋ ಹುಡುಗಂಗೆ ಎಷ್ಟು ವರದಕ್ಷಿಣೆ ಕೊಡ್ತೀರಾ? ಹಾಂ, ಹೌದಾ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನನ್ನೇ ಕೊಡ್ತೀನಿ. ಸರಿ ಆಯಿತು. ಹಾಂ, ಹ್ಞೂ, ಓಕೆ ಓಕೆ ಬ್ರೋ, ಬಾಯ್. ಏನಂದರೆ ಮ್ಯಾಮ್, ನೀವು ನಿಮ್ಮ ಮನೇಲಿ ಯಾರಿಗಾದ್ರೂ ಕಾಲ್ ಮಾಡಿ. ಓಕೆ, ಅವ್ರು ಕಾಲ್ ಮಾಡಿ ನಿಮ್ಮ ಮದುವೆ ಆಗೋ ಹುಡುಗ ಹೇಗೆಲ್ಲ ಇರಬೇಕಂತ ಅವ್ರ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಕೇಳಿ. ಎನಿಬಡಿ ಸ್ವಲ್ಪ ಇಲ್ಲಿ ಬಂದು ಯಾರಿಗೆ ಮಾಡ್ತಾಯಿರ ಮ್ಯಾಮ್? ಓ, ಫ್ರೆಂಡ್ಲಿನ ಅಮ್ಮ. ಸ್ಪೀಕರ್ ಹಾಕಿ ಮ್ಯಾಮ್. ಹಲೋ ಅಮ್ಮ, ಮತ್ತೆ ನನ್ನ ಮದುವೆ ಆಗೋ ಹುಡುಗ ಯಾವ ಥರ ಇರಬೇಕು? ಸುಮ್ಮನೆ ಇಲ್ಲಿ ಕ್ವಶನ್ ಹಂಗೆ ಏನೋ ಒಂದು ಹೇಳು. ಹೇಳಮ್ಮ, ಸುಮ್ಮನೆ ಒಂದೆರಡು ಸುಮ್ಮನೆ ಹೇಳು. ಸರಿ ಆಯ್ತು, ಸರಿ ಸರಿ ಬಾಯ್. ನಿಮ್ಮ ಮನೇಲಿ ಯಾರಾದ್ರು ಒಬ್ರು ಕಾಲ್ ಮಾಡಿ ನಿಮ್ಮ ಮದುವೆ ಆಗೋ ಹುಡುಗ ಹೇಗೆಲ್ಲ ಇರಬೇಕಂತ ಅವ್ರ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಕೇಳಿ ಅಷ್ಟೇ. ಎನಿಬಡಿ. ಯಾಕೆ ತುಂಬ ಸಪ್ಪಗಿದ್ದೀರಲ್ಲ, ಏನಾಯಿತು? ಏನು ಸ್ವಲ್ಪ ಇಲ್ಲಿ ಬಂದ್ಬಿಡಿ ಮ್ಯಾಮ್. ಯಾರಿಗೆ ಮಾಡ್ತಾಯಿದ್ದೀರಾ? ನಮ್ಮ ಅಕ್ಕಗೆ. ಮ್ಯಾಮ್ ಸ್ಪೀಕರ್ ಹಾಕಿ, ನೀವು ಅಲ್ಲಿ ಇಟ್ಕೊಂಡ್ರೆ. ಅಕ್ಕ ಫ್ರೆಂಡ್ಲಿನಾ? ಹಲೋ, ನೋ ಕ್ವೆಶನ್ ಡೇರ್. ಓಕೆನಾ? ಡೇರ್ ಕೇಳ್ತಿದ್ದಾರೆ, ಆನ್ಸರ್ ಮಾಡು. ಓಕೆನಾ ಮ್ಯಾಮ್? ನಾವಿರೋದು ಹೇಳಕ್ಕೆ ಹೋಗಬೇಡಿ, ಹಂಗೆ ಜಸ್ಟ್ ಕೇಳಿ. ಹಲೋ, ನನ್ನ ಮದುವೆ ಆಗೋ ಹುಡುಗ ಹೆಂಗಿರಬೇಕು? ನೀನು ಮದುವೆ ಹುಡುಗನ ಹಾಂ, ಚೆನ್ನಾಗಿರ್ಬೇಕು, ನಿನ್ನ ಚೆನ್ನಾಗಿ ನೋಡ್ಕೊಬೇಕು, ನಿನ್ಗೆ ಏನೇನು ಅನ್ಸುತ್ತೋ ಅದೆಲ್ಲ ತಿಳ್ಕೊಂಡು ಮಾಡಬೇಕು, ಆಮೇಲೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು, ಹಾಂ, ಅಷ್ಟೇ, ಚೆನ್ನಾಗಿ ನೋಡ್ಕೊಬೇಕು. ಓಕೆ ಸರಿ, ಬಾಯ್, ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಅಪರಿಚಿತ ಸಂಖ್ಯೆಯಿಂದ ಅಥವಾ ಸಂಬಂಧಿಕರು ಅನಾರೋಗ್ಯದಿಂದಲೇ ಅಥವಾ ಬಂಧಿತರಾಗಿದ್ದಾರೆ ಎಂಬುದರ ಕುರಿತು ಕರೆಗಳು ಬಂದರೆ ತಕ್ಷಣವೇ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದೊಡ್ಡವ, ನಾನು ಮದ್ವೆ ಆಗ್ಬೇಕಂದ್ರ ನನ್ನ ಹುಡುಗ ಹೆಂಗಿರ್ಬೇಕಂತ ಆಸೆ ಐತಿ ನಿಂಗೆ? ಹೇಳ, ಹಂಗ ಹೇಳ. ಮತ್ತೆ ಆಸೆ ಅದ ಏನಂತ ಆಸೆ ಐತಿ? ಚಲೋತ್ತಿಗೆ ನೋಡ್ಕೋಬೇಕು, ಚಲೋತ್ತಿಗೆ ದುಡಿಬೇಕು, ಚೆನ್ನಾಗಿರ್ಬೇಕು ಎಲ್ಲದ್ರಾಗ. ಮತ್ತೆ ಎಲ್ಲಾರನ್ನೂ ಚಲೋತ್ತಿಗೆ ನೋಡ್ಬೇಕಲ್ಲ, ಅತ್ತಿ ಮಾವನು ನೋಡ್ಬೇಕು, ತಂದೆ ತಾಯಿನೂ ನೋಡ್ಬೇಕು. ಹೌದಾ? ಎಲ್ಲ ಕನಸಿರ್ತಾವು. ಚಲೋ ಆಯ್ತು ಬಿಡಿ. ಆಯ್ತಾಯ್ತು. ಮನೇಲಿ ಯಾರೋ ಒಬ್ರಿಗೆ ಕಾಲ್ ಮಾಡಿ, ಯಾರಾದರೂ ಓಕೆ, ಯಾರಾದರೂ ಒಬ್ರು ಕಾಲ್ ಮಾಡಿ. ಜಸ್ಟ್ ನೀವು ಅವ್ರ ಹತ್ರ ನಾನು ಮದುವೆ ಆಗೋ ಹುಡುಗಿ ಹೇಗೆಲ್ಲ ಇರಬೇಕಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ಅವ್ರನ್ನ ಕೇಳಿ ಅಷ್ಟೇ. ಯಾರಿಗೆ ಮಾಡ್ತಾಯಿದ್ದೀರಾ? ನಮ್ಮ ಬ್ರದರಿಗೆ ಮಾಡ್ತಾಯಿದ್ದೀನಿ. ಬ್ರದರ್. ಹಲೋ ಹಲೋ,
ಹಾಂ ಹಲೋ ಅಣ್ಣ, ನಂದು ವೈಫ್ ಆಗ್ತಾಳಲ್ಲ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರ್ಬೇಕು? ನಾನು ಮದುವೆಯಾಗೋ ಹುಡುಗಿ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರ್ಬೇಕು? ಇಲ್ಲಿ ತೋಣ ಪ್ರ್ಯಾಂಕ್ ಇತ್ತು. ಏನಂದ್ರು ಬ್ರೋ? ಏನೇನು ಮಾತಾಡ್ತಾ ಇದೆಯಾ? ಅವ್ರು ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಕ್ವಶನ್ ಎಂಜಾಯ್ ಮಾಡಿದ್ರು, ಹೆಂಗೆಲ್ಲ ಆನ್ಸರ್ ಮಾಡಿದ್ರು ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.